ನಮಸ್ತೆ ಎಲ್ಲರಿಗೂ. ಇವಾಗ ನಾನು ಶೇರ್ ಮಾಡ್ತಿರೋ ರೆಸಿಪಿ ಬಂದು ಅವರೆಕಾಳಲ್ಲ, ಹಿತ್ಕಿದ ಅವರೆಕಾಳು ದೋಸೆ. ಅವರೆಕಾಳು ಸೀಸನ್ ಬಂದಾಗ ಈ ದೋಸೆ ತಪ್ಪದೆ ಮಾಡ್ಕೊಂಡು ತಿನ್ನಿ. ಈ ಅವರೆಕಾಳು ದೋಸೆನ ಮನೆಯಲ್ಲೇ ಹೇಗೆ ಪರ್ಫೆಕ್ಟಾಗಿ ಮತ್ತು ಟೇಸ್ಟಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲು ಒಂದು ಕಡಾಯಿನಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಹಾಕಿ ಚಟಪಟ ಅನ್ನೋವರೆಗೂ ವೆಯ್ಟ್ ಮಾಡಿ, ಆ ಎಣ್ಣೆಗೆ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ತುರಿದಿಟ್ಟಿರುವಂಥ ಶುಂಠಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಶುಂಠಿನೇ ಇದಕ್ಕೆ ಸೂಪರಾಗಿ ಟೇಸ್ಟ್ ಕೊಡೋದು. ಅದಾದಮೇಲೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಅಂದರೆ ಫ್ಲೇಮು ತುಂಬ ಸ್ಲೋ ಇರಬೇಕು. ಅದ್ರ ಜೊತೆಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಹೆಚ್ಚಿಗಿಟ್ಕೊಂಡಿರೋಂಥ ಅವರೆಕಾಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಅದರಲ್ಲಿ ಎಣ್ಣೆ ಬಿಡುತ್ತೆ, ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಿ. ಎಣ್ಣೆ ಬಿಟ್ಟಾದಮೇಲೆ ಲೈಟಾಗಿ ಸ್ವಲ್ಪ ಉಪ್ಪು ಹಾಕಿ, ಇದಕ್ಕೆ ನೀರು ಮಿಕ್ಸ್ ಮಾಡೋ ಹಂಗಿಲ್ಲ. ಸೊ ನಾವು ಉಪ್ಪು ಹಾಕೋದ್ರಿಂದನೇ ಈರುಳ್ಳಿ ಮತ್ತು ಅವರೆಕಾಳು ನೀರು ಬಿಟ್ಕೊಳ್ಳುತ್ತೆ. ಒಂದು 5 to 10 ಮಿನಿಟ್ಸ್ ಆದಮೇಲೆ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಲೈಕ್ ಒಗ್ಗರಣೆ, ಸ್ಟ್ರಾಂಗಾಗಿ ಒಂದು ಒಗ್ಗರಣೆ ಆದಮೇಲೆ ಇದನ್ನು ಸೈಡಲ್ಲಿ ಎತ್ತಿಟ್ಟು ಕೂಲಾಗೋಕ್ಕೆ ಎತ್ತಿಡಿ. ಇವಾಗ ದೋಸೆ ಹಂಚು ಕಾಯಕ್ಕಿಟ್ಟು, ಸೊ ದೋಸೆ ಹಿಟ್ಟನ್ನು ಹಾಕಿ ಅಗಲ ಮಾಡೋಕ್ಕೆ ಹೋಗಬಾರ್ದು. ಸೊ ನಾವೇನು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ನೀಟಾಗಿ ಸ್ಪ್ರಿಂಕಲ್ ಮಾಡಿ ಎಲ್ಲ ಕಡೆನೂ ಫುಲ್ ದೋಸೆ ತುಂಬ ಆಗುವಷ್ಟು ಹಾಕಿ ದೋಸೆ ಸ್ಪ್ಯಾಚುಲಾಯಿಂದ ಪ್ರೆಸ್ ಮಾಡಿ. ಬಿಕಾಸ್ ಅವರೆಕಾಳು ಅದರಲ್ಲೆಲ್ಲ ತುಂಬ್ಕೋಬೇಕು, ಆ ಥರ ಒತ್ತಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ದೋಸೆ ನೀಟಾಗಿ ಬೆಂದವರೆಗೂ ವೆಯ್ಟ್ ಮಾಡಿ. ಫೈನಲಿ ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಸ್ಪ್ಯಾಚುಲಾಯಿಂದ ನೀಟಾಗಿ ಅವರೆಕಾಳನ್ನ ಪ್ರೆಸ್ ಮಾಡಿ. ಬಿಕಾಸ್ ಅದು ದೋಸೆ ಒಳಗಡೆ ನೀಟಾಗಿ ಕುತ್ಕೋಬೇಕು. ಸೊ ಇವಾಗ ನೀಟಾಗಿ ಬೆಂದಾದಮೇಲೆ ದೋಸೆ ಸ್ಪ್ಯಾಚುಲಾಯಿಂದ ದೋಸೆನ ಫ್ಲಿಪ್ ಮಾಡಿ. ಫ್ಲಿಪ್ ಆಗಿ ಎರಡು ಸೈಡು ನೀಟಾಗಿ ಬೆಂದ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ. ದೋಸೆ ನೀಟಾಗಿ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಬಿಸಿ ಇರುವಾಗಲೇ ದೋಸೆನ ಅಗೇನ್ ಫ್ಲಿಪ್ ಮಾಡಿ ಅದ್ರ ಮೇಲೆ ತುಪ್ಪ ಇಲ್ಲ ಬೆಣ್ಣೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಇದ್ರ ಜೊತೆ ಕಾಯಿ ಚಟ್ನಿ ಇಲ್ಲ ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ನಾನಿಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಲೈಕ್ ನಾನು ಮೊದಲು ಎಣ್ಣೆಲಿ ಅವರೆಕಾಳನ್ನು ಹಾಕಿ ರೋಸ್ಟ್ ಮಾಡಿದ್ನಲ್ಲ, ಆ ಥರನೂ ಮಾಡ್ಕೋಬೋದು. ಇಲ್ಲ ಅಂದರೆ ಮೊದಲು ಅವರೆಕಾಳು ಬಿಡಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ನೀರು ಹಾಕಿ ಒಂದು ವಿಸಲ್ ಮಾಡಿಸಿ ಅವರೆಕಾಳು ತೊಗೊಂಡು ಅದಕ್ಕೆ ಸಬ್ಬಸಿಗೆ, ಕೊತ್ತಂಬರಿ, ಕ್ಯಾರೆಟು ಮತ್ತು ತುರಿದಿಟ್ಟಿರುವಂಥ ಕೊಬ್ಬರಿ ಹಾಕಿ ಆ ಮಿಶ್ರಣನೂ ಬೇಕಾದ್ರೆ ದೋಸೆ ಮೇಲೆ ಹಾಕ್ಬೋದು. ಸೊ ಈ ದೋಸೆ ನಿಮಗೆ ಇಷ್ಟ ಆಗಿದ್ದರೆ ಮನೇಲೊಮ್ಮೆ ಟ್ರೈ ಮಾಡಿ. ಮತ್ತು ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.